ತಿಂಗಳುಗಳ ಹಿಂದೆ ಧಾರಾವಾಹಿ ಟಿಆರ್ಪಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದು ಕಿರುತೆರೆ ಲೋಕವನ್ನ ಆಳಿದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಈ ವರ್ಷದ 5ನೇ ವಾರ ಈ ಧಾರಾವಾಹಿಗೆ ಸಿಕ್ಕ ಟಿಆರ್ಪಿ ಕೇವಲ 4.7. ಸೀರಿಯಲ್ನಲ್ಲಿ ಆದ ಪಾತ್ರಗಳ ಬದಲಾವಣೆಯಿಂದ ದೊಡ್ಡ ಹೊಡೆತ ಬಿದ್ದಿದೆ. ರೇಟಿಂಗ್ ಪಾತಾಳಕ್ಕೆ ಕುಸಿದ ಬಳಿಕ ನಿರ್ದೇಶಕರು ಧಾರಾವಾಹಿಯನ್ನ ಮೇಲಕ್ಕೆತ್ತಲು ನಾನಾ ಟ್ವಿಸ್ಟ್ ನೀಡಿ ಪ್ರಯತ್ನ ಪಟ್ಟರು. ಆದರೆ ಅದು ಯಾವುದೂ ಸಾಧ್ಯವಾಗ್ತಿಲ್ಲ. ಇತ್ತೀಚೆಗೆ ಧಾರಾವಾಹಿ ತುಂಬಾನೇ ಡಲ್ ಆಗಿದೆ. ಧಾರಾವಾಹಿಯ ಸಮಯ ಬದಲಾವಣೆ, ಕಥೆಯ ಅನಾವಶ್ಯಕ ತಿರುವುಗಳು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಈ ಕಾರಣಕ್ಕೆ ಧಾರಾವಾಹಿಯನ್ನ ಕೊನೆಗೊಳಿಸುವಂತೆ ಪ್ರೇಕ್ಷಕರು ಬೇಡಿಕೆ ಇಡ್ತಾ ಇದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಅಮ್ಮನ ಕನಸನ್ನ ನನಸು ಮಾಡಿದ್ದಳು ಮಗಳು ಸ್ನೇಹ. ಕಷ್ಟಗಳನ್ನ ಎದುರಿಸಿ ಐಎಎಸ್ ಪರೀಕ್ಷೆ ಬರೆದು ಡಿಸಿ ಆಗಿದ್ಲು. ಸ್ನೇಹಳ ಈ ಸಾಧನೆಗೆ ಮನೆ ಮಂದಿ ಮಾತ್ರವಲ್ಲ, ಊರವರು ಮೆಚ್ಚಿ ಕುಣಿದಾಡಿದ್ರು. ಆದರೆ ಅಧಿಕಾರ ಸಿಕ್ಕ ಕೆಲವೇ ದಿನಗಳಲ್ಲಿ ಸ್ನೇಹ ಭೀಕರ ಅಪಘಾತದಲ್ಲಿ ಸಾವನ್ನಪ್ತಾಳೆ. ಹೀಗೆ ಸ್ನೇಹ ಪಾತ್ರ ಕಣ್ಮುಚ್ಚುತ್ತಿದ್ದಂತೆ ಕಿರುತೆರೆ ವೀಕ್ಷಕರಿಗೆ ಸಾವಿನ ಸುದ್ದಿ ಅರಗಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಿರ್ದೇಶಕರ ನಡೆಯ ಬಗ್ಗೆಯೂ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ಮೇಲೆ ಸೀರಿಯಲ್ ನೋಡಲ್ಲ ಎಂದೇ ಕಮೆಂಟ್ ಮೂಲಕ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸ್ನೇಹ ಸಾವಿನ ನಂತರ ಕತೆ ಎತ್ತಲೋ ಸಾಗ್ತಾ ಇದೆ, ಈ ಕಥೆಯೇ ಬೇಡ ಅಂತಾನೂ ಹೇಳ್ತಿದ್ದಾರೆ ಜನ. ಮತ್ತೊಂದೆಡೆ ಧಾರಾವಾಹಿಯ ಮುಖ್ಯ ಪಾತ್ರಗಳಲ್ಲಿ ಒಂದಾದ ಸ್ನೇಹನ ಪಾತ್ರವನ್ನ ಕೊನೆಗೊಳಿಸಲಾಯಿತು. ಕಥಾನಾಯಕಿ ಸಂಜನಾ ಬುರ್ಲಿ ಅವರು ಧಾರಾವಾಹಿಯಿಂದ ಹೊರ ನಡೆದಿದ್ದು ಈ ಸೀರಿಯಲ್ ಡೌನ್ ಆಗಲು ಕಾರಣ ಎನ್ನಲಾಯಿತು. ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಕೊನೆ ಮಾಡುವ ಬೇಡಿಕೆ ಜೋರಾಗಿ ಬರ್ತಾ ಇದೆ. ಸ್ನೇಹ ಸಾವಿನ ಬಳಿಕ ಧಾರಾವಾಹಿ ಸಂಪೂರ್ಣವಾಗಿ ಹಳಿ ತಪ್ಪಿದೆ ಎನ್ನುತ್ತಿದ್ದಾರೆ ವೀಕ್ಷಕರು. ಏನೇನೋ ದೃಶ್ಯಗಳನ್ನ ತಂದು ತುರುಕಲಾಗ್ತಾ ಇದೆ, ಕಥೆಯನ್ನ ಚೂಯಿಂಗಮ್ ರೀತಿ ಎಳೆಯಲಾಗ್ತಿದೆ ಎಂದು ಹೇಳ್ತಿದ್ದಾರೆ. ಸದ್ಯ ಈ ಧಾರಾವಾಹಿ 906 ಎಪಿಸೋಡ್ಗಳು ಪ್ರಸಾರ ಕಂಡಿವೆ. ಇನ್ನು 1000ನೇ ಕಂತಿಗೆ ಪುಟ್ಟಕ್ಕನ ಮಕ್ಕಳು ಕೊನೆ ಆಗುವ ಸಂಭವವಿದೆ.